ಸರಿ ಶಾಸ್ತ್ರಿಗಳೇ, ಇನ್ನು ಚೇತನ್ ದಂಪತಿ ಮೈಸೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚೇತನ್ ಅವರ ಹುಟ್ಟಿದ ದಿನಾಂಕ 27/6/1987, ಸಮಯ 2 ಗಂಟೆ ಮಧ್ಯರಾತ್ರಿ. ಇನ್ನು ಅವರ ಪತ್ನಿ ತನುಶ್ರೀ ಅವರ ಹುಟ್ಟಿದ ದಿನಾಂಕ 22/10/1997, ಸಮಯ 10 ಗಂಟೆ 35 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ, 3 ವರ್ಷ ಆಯಿತು ಮದುವೆಯಾಗಿ, ಸಂತಾನ ಫಲದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಚೇತನ್ ದಂಪತಿ ಪ್ರಶ್ನೆಯನ್ನು ಕಳಿಸಿದ್ದಾರೆ ಸಂತಾನದ ಕುರಿತಾಗಿ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಚೇತನ್ ಅವರ ಜಾತಕ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಪಂಚಮಾಧಿಪತಿ ರವಿ ತೃತೀಯದಲ್ಲಿದ್ದಾನೆ. ಒಳ್ಳೆಯ ಕ್ಷೇತ್ರ, ಮಿತ್ರಕ್ಷೇತ್ರ, ಆತಂಕ ಬೇಡ. ಈಗ ನಡೀತಾ ಇರತಕ್ಕಂಥ ಕಾಲವು ನಿಮಗೆ ಗುರುವಿನ ಭುಕ್ತಿ ನಡೀತಾ ಇದೆ. ಯಾರು ಸಂತಾನ ಕಾರಕನು ಅವನ ಕಾಲ ನಡೀತಾ ಇದೆ, ಇರಲಿ. ಇನ್ನು ಇವರ ಜಾತಕವನ್ನು ಗಮನಿಸಿದ್ರೆ ಇದು ಪಂಚಮ ಸ್ಥಾನ ಭಾಗ್ಯಸ್ಥಾನಗಳನ್ನು ಗಮನಿಸ್ಕೊಂಡ್ರೆ ಇಲ್ಲಿ ಕುಜನಿಗೆ ಬಲ ಇದೆ. ಆ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಭಾಗ್ಯಾಧಿಪತಿ ತುಂಬ ಅನುಕೂಲ. ನವಮ ಸ್ಥಾನ ತುಂಬ ಚೆನ್ನಾಗಿರಬೇಕು ಸಂತಾನಕ್ಕೆ. ಆ ಅಧಿಪತಿ ನೀಚನಾಗಿದ್ದಾನೆ ರವಿ. ಅಲ್ಲಿ ನಿಮ್ಮ ಜಾತಕದಲ್ಲೂ ನಿಮ್ಮ ಜಾತಕದಲ್ಲೂ ರವಿ ಪಂಚಮಾಧಿಪತಿ. ಒಂದು ನೋಡಿ, ಇಲ್ಲಿ ರಾಹು ಇರತಕ್ಕಂಥದ್ದು. ಈ ದಶಾಕಾಲವನ್ನು ನೋಡಿದ್ರೆ ಇವರಿಗೆ, ನಿಮ್ಮ ಮನೆಯವರಿಗೆ ಶನಿ ದಶೆಯಲ್ಲಿ ಈಗ ರಾಹು ಭುಕ್ತಿ ನಡೀತಾ ಇದೆ. ಒಂದು ನಾಗ ಪ್ರಾರ್ಥನೆಯಿಂದ, ಸೂರ್ಯ ಪ್ರಾರ್ಥನೆಯಿಂದ, ಒಂದು ಸೂರ್ಯಗ್ರಹ ಶಾಂತಿ ಮಾಡಿಸಿ, ನಾಗ ಆಶ್ಲೇಷ ಬಲಿ, ಇದು ತುಂಬ ಸಹಾಯವಾಗುತ್ತೆ, ಸಂತಾನಕ್ಕೆ ಅನುಕೂಲ ಆಗುತ್ತೆ ಅಂತ ಅವಕಾಶಗಳಿದ್ದಾವೆ. ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಹೀಗಾಗಿ ಸೂರ್ಯ ಪ್ರಾರ್ಥನೆ, ನಾಗ ಪ್ರಾರ್ಥನೆ, ಸೂರ್ಯ ಮಂತ್ರಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಅಥವಾ ಸೂರ್ಯನ ಯಾವ ಮಂತ್ರ ಇದೆ ಅವನ ಒಂದು ವಿಶಿಷ್ಟವಾದ ಮಂತ್ರ ತಾವು ಗಮನಿಸಿ. ಆ ಮಂತ್ರವನ್ನು, ಈ ಮಂತ್ರವನ್ನು ಪ್ರತಿ ದಿವಸ ತಾವು ಹೇಳ್ಕೊಳ್ಬಹುದು. ಯಾವುದು ಮಂತ್ರ ನೋಡಿ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಈ ಮಂತ್ರಗಳನ್ನು ಹೇಳಿಕೊಳ್ಳೋದ್ರ ಜೊತೆಗೆ ತಾವು ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ, ಪ್ರತಿ ಭಾನುವಾರ ಹೀಗೆ 12 ಭಾನುವಾರ ಪ್ರಯತ್ನ ಮಾಡಿ. ಸೂರ್ಯ ಪರಮಾತ್ಮನ ಅನುಗ್ರಹ ಆಗಲಿ. ಒಂದು ಸಲ ಸಾಧ್ಯವಾದರೆ ಗುರುಚರಿತ್ರೆ ಪಾರಾಯಣವೂ ಮಾಡಿಸಬಹುದು. ಇವೆಲ್ಲವುಗಳ ಫಲದಿಂದ ವಿಶೇಷವಾದ ನಿಮ್ಮ ಮನಸ್ಸಿನ ಸಂಕಲ್ಪ ಈಡೇರುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜೀವಿತ ಅವರು ಹಾಸನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/9/1999, ಸಮಯ 6 ಗಂಟೆ 10 ನಿಮಿಷ ಸಂಜೆ. ಅವರ ಪ್ರಶ್ನೆ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಜೀವಿತ ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹ, ವೃತ್ತಿ ವಿವಾಹದ ಬಗ್ಗೆ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೀನ ಲಗ್ನದಿಂದ ಕರ್ಮಾಧಿಪತಿ ಗುರು ಶನಿ ಜೊತೆ ಇದ್ದಾನೆ. ನೀವು ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ತಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥ ಗುರುವಿನ ಭಕ್ತಿ ನಡೀತಾ ಇದೆ. ಈಗ ಅನುಕೂಲಕರವಾಗಿದೆ, ಆತಂಕ ಬೇಡ. ನೀವು ಪ್ರಯತ್ನವನ್ನು ಮುಂದುವರಿಸಬಹುದು. ಶನೈಶ್ಚರ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ಶನಿ ಮಂದಿರ ಇದ್ದರೆ ಪ್ರತಿ ಶನಿವಾರ ಹೋಗಿ ಒಂದು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ವೃತ್ತಿಗೆ ಯಾವುದೂ ತೊಡಕು ಉಂಟಾಗೋದಿಲ್ಲ, ಯೋಚನೆ ಮಾಡೋದು ಬೇಡ. ವಿವಾಹಕ್ಕೆ ರವಿ ಬುಧ ಈ 2 ಗ್ರಹಗಳು ಅಲ್ಲಿರ್ತಕ್ಕಂಥದ್ದು. ಮೌಢ್ಯನಾಗಿದ್ದಾನೆ ಬುಧ. ಈ ಕಾರಣದಿಂದಾಗಿ ರವಿ ಬುಧ 2 ಗ್ರಹ ಶಾಂತಿ ಬೇಕು. ಅದು ತುಂಬ ಸಹಾಯವಾಗುತ್ತೆ. ಹಾಗಾಗಿ ಬೇರೆ ಏನೂ ತೊಡಕು ಅಂತಲ್ಲ. 2 ಬುಧನಿಗೆ ಅದು ಒಳ್ಳೆಯ ಕ್ಷೇತ್ರ, ಉಚ್ಚಸ್ಥಾನ. ಆದರೆ ಮೌಢ್ಯತೆ ಅದು ತಿಂದು ಹಾಕುತ್ತೆ ಆ ಬಲವನ್ನು. ಸಪ್ತಮಾಧಿಪತಿ ಮೌಢ್ಯನಾಗಿದ್ದರೆ ಸಪ್ತಮ ಭಾವ ಅದು ಕಷ್ಟ. ಈ ಕಾರಣದಿಂದಾಗಿ ಆ ಕಷ್ಟ ಇದೆಯಲ್ವ, ಅದರ ನಿವಾರಣೆ ಆಗಬೇಕು. ಆ ಕಾರಣದಿಂದಾಗಿ ರವಿ ಬುಧ ಈ 2 ಗ್ರಹಗಳ ಶಾಂತಿ ಮಾಡಿಸಿ ಒಂದು ವಿಷ್ಣು ಸನ್ನಿಧಾನದಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದು ಫಲಸಿದ್ಧಿಗೆ, ಒಂದು ದೋಷ ನಿವಾರಣೆಗೆ ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ವಸಂತ್ ಕುಮಾರ್ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 26/4/2001, ಸಮಯ 3 ಗಂಟೆ ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ವಸಂತ್ ಕುಮಾರ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ವೃತ್ತಿ 2 ಪ್ರಶ್ನೆ ಕಳಿಸಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಹೈಯರ್ ಸ್ಟಡೀಸ್ ನೋಡೋಣ ಹೇಗಿದೆ ಅಂತ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಕುಜ ಕೇತು ಇರತಕ್ಕಂಥದ್ದು. ಲಗ್ನಾಧಿಪತಿಯನ್ನು ಬಲಿಷ್ಠನಾಗಿದ್ದಾನೆ. ಶುಕ್ರನೂ ಚೆನ್ನಾಗಿದ್ದಾನೆ. ಕರ್ಮಸ್ಥಾನದಲ್ಲಿ ಗುರು, ಚಂದ್ರ ಮತ್ತು ಶನೈಶ್ಚರರಿದ್ದಾರೆ. ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಈಗ ಡಿಸೆಂಬರ್ ನಂತರ ನಿಮಗೆ ಕೇತು ಪ್ರಾರಂಭವಾಗುತ್ತೆ.
ಕೇತುವಿಗೆ ಅದು ಒಳ್ಳೆಯ ಸ್ಥಾನವೇ. ಶಾಸ್ತ್ರಕಾರರು ಧನಸ್ಸು ರಾಶಿಯಲ್ಲಿ ಕೇತು ಇದ್ದರೆ ತುಂಬ ಒಳ್ಳೆಯದು ಅಂತಲೇ ಹೇಳಿದ್ದಾರೆ. ಆದರೆ ಗಣಪತಿ ಪ್ರಾರ್ಥನೆಯಿಂದ ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈ ಕಾರಣದಿಂದಾಗಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಜೇನು ಹಾಗೂ ರಸಬಾಳೆ ಅಭಿಷೇಕ ಮಾಡಿಸಿ ಪ್ರತಿ ಮಂಗಳವಾರ ಮಾಡಿಸಿ ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ. ಅದು ತುಂಬ ತುಂಬ ಸಹಾಯವಾಗುತ್ತೆ ಹೈಯರ್ ಸ್ಟಡೀಸ್ಗೆ. ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಯಾಕೆಂದರೆ ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಲಾಭದಲ್ಲಿ ರಾಹು ಇರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ವಿದೇಶ ಸಂಪರ್ಕ ಎಲ್ಲ ಏರ್ಪಾಡಾಗಿ ಒಳ್ಳೆಯ ಹಣ ಸಂಪಾದನೆ ಚೆನ್ನಾಗಿದೆ, ಆಗುತ್ತೆ. ಯೋಚನೆ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.